ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಕೋಸ್ಟಲ್ ಕ್ರೇವಿಂಗ್ಸ್. ನಾವಿವತ್ತು ಪನ್ನೀರ್ ಬಟರ್ ಮಸಾಲ ಮಾಡೋದು ಹೇಗೆ ಅಂತ ತಿಳಿದುಕೊಳ್ಳುವ. ಒಂದು ಪ್ಯಾನ್ಗೆ ಬಟರ್ ಹಾಕಿ ಮೆಲ್ಟ್ ಆಗಬೇಕು. ಅದು ಚೆನ್ನಾಗಿ ಮೆಲ್ಟ್ ಆದ ನಂತರ ಅದಕ್ಕೆ ಈರುಳ್ಳಿ, ಹಾಗೆ ಪಲಾವ್ ಎಲೆ, ಹಾಗೆ ಚಕ್ಕೆ, ಲವಂಗ, ಅದರೊಟ್ಟಿಗೆ ಜಿಂಜರ್ ಮತ್ತು ಗಾರ್ಲಿಕ್ ಮಿಕ್ಸ್ ಮಾಡಿ, ಹಾಗೆ ಟೊಮ್ಯಾಟೊ, ರುಚಿಗೆ ಬೇಕಾದಷ್ಟು ಉಪ್ಪು ಒಳ್ಳೆ ಮಿಕ್ಸ್ ಆಗಬೇಕು. ಮಿಕ್ಸ್ ಆದ ಮಸಾಲವನ್ನು ಒಂದು ಜಾರಿಗೆ ಹಾಕಿ ಒಳ್ಳೆ ಗ್ರೈಂಡ್ ಆಗಬೇಕು. ಅದರೊಟ್ಟಿಗೆ 10-15 ಗೋಡಂಬಿ, 10 ನಿಮಿಷಗಳ ಕಾಲ ನೆನೆಸಿಟ್ಟ ಗೋಡಂಬಿ ನೀರಲ್ಲಿ, ಅದನ್ನು ಸಹ ಮಿಕ್ಸಿ ಜಾರಿಗೆ ಹಾಕಿ ಗ್ರೈಂಡ್ ಮಾಡಬೇಕು. ನಂತರ ಇನ್ನೊಂದು ಪ್ಯಾನ್ಗೆ ಒಂದು ಬಟರ್ ಹಾಕಿ ಅದು ಚೆನ್ನಾಗಿ ಮೆಲ್ಟ್ ಆಗಬೇಕು. ನಂತರ ಪನ್ನೀರ್, ಕ್ಯೂಬಿಕ್ ರೀತಿಯಲ್ಲಿ ಕಟ್ ಮಾಡಿದ ಪನ್ನೀರನ್ನು ಆ ಬಟರಲ್ಲಿ ಹಾಕಿ ಹುರಿಬೇಕು. ಬಟರ್ ಬ್ರೌನ್ ಶೇಡ್ ಆಗಬೇಕು, ಗೋಲ್ಡನ್ ಬ್ರೌನ್ ಹಾಗೆ. ನಂತರ ಇನ್ನೊಂದು ಕಡೆ ತಗೊಂಡು ಇನ್ನೊಂದು ಕಡೆಗೆ ಬಟರ್ ಹಾಕಿ ಅದು ಚೆನ್ನಾಗಿ ಮೆಲ್ಟ್ ಆದ ನಂತರ ಅದಕ್ಕೆ ಪಲಾವ್ ಎಲೆ, ಹಾಗೆ ಚಕ್ಕೆ, ಏಲಕ್ಕಿ, ಜೀರಿಗೆ, ಹಾಕಿ ಮಿಕ್ಸ್ ಮಾಡಿ ಮೆಲ್ಟ್ ಆದ ನಂತರ ಅದಕ್ಕೆ ಮನೆಯಲ್ಲಿ ತಯಾರಿಸಿದ ಜಿಂಜರ್ ಗಾರ್ಲಿಕ್ ಪೇಸ್ಟ್ 2 ಟೇಬಲ್ ಸ್ಪೂನ್ ಹಾಕಿ ಮಿಕ್ಸ್ ಮಾಡಬೇಕು. ಒಳ್ಳೆ ಫ್ರೈ ಆಗಬೇಕು. ಅದರೊಟ್ಟಿಗೆ ಕ್ಯಾಶು, 10-15 ಕ್ಯಾಶು ಗೋಡಂಬಿ ಹಾಕಿ ಅದನ್ನು ಮಿಕ್ಸ್ ಮಾಡಿ, ನಂತರ ಒಂದು ಈರುಳ್ಳಿ, ಸಣ್ಣದಾಗಿ ಕಟ್ ಮಾಡಿದಂತಹ ಈರುಳ್ಳಿ, ಹಾಗೆ 2 ಟೇಬಲ್ ಸ್ಪೂನ್ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್, 2 ಟೇಬಲ್ ಸ್ಪೂನ್ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್, ಅದರೊಟ್ಟಿಗೆ 1/2 ಟೇಬಲ್ ಸ್ಪೂನ್ ಕೊರಿಯಾಂಡರ್ ಪೌಡರ್, ಹಾಗೆ ಜೀರಾ ಪೌಡರ್, 1/2 ಟೇಬಲ್ ಸ್ಪೂನ್ ಜೀರಾ ಪೌಡರ್. ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಆಗ ಮಾಡಿದಂತಹ ಮಸಾಲ, ಇನ್ನು ಗ್ರೈಂಡ್ ಮಾಡಿ ಇಟ್ಟಿದ್ದೇವೆ, ಆ ಮಸಾಲವನ್ನು ಈ ಗ್ರೇವಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಂತರ ಅದಕ್ಕೆ 1/2 ಟೇಬಲ್ ಸ್ಪೂನ್ ಟರ್ಮರಿಕ್ ಪೌಡರ್, ಅರಿಶಿನ ಹುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ನಂತರ ಒಂದು ಮುಚ್ಚಳದಿಂದ ಮುಚ್ಚಿ 10-15 ನಿಮಿಷಗಳ ಕಾಲ ಬೇಯಲು ಬಿಡಿ. ನಂತರ ಅರ್ಧ ಕಪ್ ವಾಟರ್ ಅಂದರೆ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಅದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು, ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡಿ, ಒಂದು 10 ನಿಮಿಷಗಳ ಕಾಲ ಬೇಯಲು ಬಿಟ್ಟು, ನಂತರ ಅದಕ್ಕೆ ಆಗ ಫ್ರೈ ಮಾಡಿದ ಪನ್ನೀರ್ ಅದನ್ನು ಹಾಕಿ ಮಿಕ್ಸ್ ಮಾಡಿ, ಹಾಗೆ ಅದಕ್ಕೆ 1/2 ಟೇಬಲ್ ಸ್ಪೂನ್ ಗರಂ ಮಸಾಲ ಪೌಡರ್, ಗರಂ ಮಸಾಲ ಪೌಡರ್ ಹಾಕಿ ಮಿಕ್ಸ್ ಮಾಡಿ
ಅದರೊಟ್ಟಿಗೆ ಕಸ್ತೂರಿ ಮೇಥಿ, ಮಿಕ್ಸ್ ಮಾಡಿ ನಂತರ 2 ಟೇಬಲ್ ಸ್ಪೂನ್ ಫ್ರೆಶ್ ಕ್ರೀಮ್ ಹಾಕಿ 3 ನಿಮಿಷಗಳ ಕಾಲ ಅದನ್ನು ಬೇಯಲು ಬಿಡಬೇಕು. ನಂತರ ಕೊತ್ತಂಬರಿ ಸೊಪ್ಪು, ಕಟ್ ಮಾಡಿದ ಕೊತ್ತಂಬರಿ ಸೊಪ್ಪನ್ನು ಮೇಲೆ ಹಾಕಿ ಇದೀಗ ಬಿಸಿ ಬಿಸಿಯಾದ ಬಟರ್ ಮಸಾಲ ಸವಿಯಲು ಸಿದ್ಧ. ಇದನ್ನು ಪರೋಟ, ಚಪಾತಿ, ರೊಟ್ಟಿ ಇದರ ಜೊತೆ ತಿನ್ಬೋದು. ನಾವೀಗ ಚಪಾತಿ ಜೊತೆ ತಿನ್ನುವ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಅಂಟಿಲ್ ದೆನ್ ಸಿ ಯು, ಟೇಕ್ ಕೇರ್, ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗುವ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೋಸ್ಟಲ್ ಕ್ರೇವಿಂಗ್ಸ್.